ನಿಗ್ರಹ. ಹುಣಸೆ ಗಿಡ ಬೆಳೆದು ದೊಡ್ಡದಾದಂತೆ ಅದರಲ್ಲಿ ಹುಳಿಯೂ ಹೆಚ್ಚಾಗತ್ತೆ. ಅದೇ ರೀತಿ ನಮಗೆ ವಯಸ್ಸಾದಂತೆಲ್ಲ ನಮ್ಮೊಳಗಿನ ಆಸೆಯೂ ಹೆಚ್ಚಾಗತ್ತೆ. ಆದರೆ ಅದು ಹೆಚ್ಚಾಗದಂತೆ ಅಥವಾ ಇರದೇ ಇರುವಂತೆ ಎಚ್ಚರ ವಹಿಸಬೇಕು, ತಿಳಿದುಕೊಳ್ಬೇಕು. ಆಸೆ ಅನ್ನೋದು ಒಂದು ಸಲ ಬಂದರೆ ಅದನ್ನು ನಿವಾರಿಸುವುದು, ಮತ್ತೊಂದು ಸಲ ಬಾರದಂತೆ ನೋಡಿಕೊಳ್ಳುವುದು ಬಹಳ ಕಷ್ಟ. ಕುದುರೆ ಸವಾರನೊಬ್ಬನು ಹೊರಟನು. ದಾರಿಯಲ್ಲಿ ಬಹಳ ಎತ್ತರದ ತೆಂಗಿನ ಮರಗಳು ಬೆಳೆದಿದ್ದವು. ಒಬ್ಬ ಬಾಲಕನು ಒಂದು ತೆಂಗಿನ ಮರದ ಕೆಳಗೆ ಕುಳಿತಿದ್ದನು. ಅವನ ತಾಯಿ ಅವನನ್ನು ಅಲ್ಲಿ ಕೂರಿಸಿರ್ತಾಳೆ. ಅವಳು ಹೊಣ ಅಂತಳಲ್ಲ. 4 ತೆಂಗಿನ ಮರಗಳಿದ್ದವು. ಅವುಗಳಲ್ಲಿ ಬಿಡುವ ತೆಂಗಿನಕಾಯಿಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಎಂದಿನಂತೆ ಆ ದಿನವೂ ತೆಂಗಿನಕಾಯಿಗಳನ್ನು ಇಟ್ಕೊಂಡಿರ್ತಾನೆ ಹುಡುಗ. ಒಳ್ಳೆಯ ಕಾಯಿಗಳನ್ನೇ ಆರಿಸಿ ತಂದು ಜೋಡಿಸಿರ್ತಾನೆ. ಕುದುರೆ ಸವಾರನಿಗೆ ಬಾಯಾರಿಕೆ ಆಗಿತ್ತು. ಅವನು ಆ ತೆಂಗಿನಕಾಯನ್ನು ನೋಡ್ತಾನೆ, ಹುಡುಗನನ್ನು ನೋಡ್ತಾನೆ. ತೆಂಗಿನಕಾಯಿಯ ಬೆಲೆಯನ್ನು ಕೇಳ್ತಾನೆ. ಹುಡುಗನು ನೀವು ಬೇರೆ ಕಡೆ ತೆಗೆದುಕೊಂಡ್ರೆ ಎಷ್ಟು ರೂಪಾಯಿ ಹಣ ಕೊಡುತ್ತೀರೋ ಅದಕ್ಕಿಂತ ಕಡಿಮೆ ಕೊಡಿ ಅಂತ ಹೇಳ್ತಾನೆ. ಆಗ ಸವಾರನು, ಹಾಗಾದರೆ ನಿನಗೆ ಅಲ್ಲಿ ಎಷ್ಟು ಕೊಡ್ತಾರೆ ಅಂತ ಗೊತ್ತಿದೆಯಾ ಅಂತ ಕೇಳಿದಾಗ ಹುಡುಗ ಇಲ್ಲ ಅಂತ ಹೇಳ್ತಾನೆ. ಆದರೆ ಅವನಿಗೆ ವ್ಯವಹಾರದ ಅನುಭವವಿತ್ತು. 1 ರೂಪಾಯಿಗೆ 2 ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಆದರೆ ಆಸೆಯಿಂದ ಕೂಡಿದ ಸವಾರನು ಇನ್ನೂ ಕಡಿಮೆ ಬೆಲೆಗೆ ಕೇಳ್ತಾನೆ. ಬಾಲಕನಿಗೆ ಬೇಸರವಾಯಿತು. ನೀನೇ ಮರವನ್ನು ಹತ್ತಿ ಕಿತ್ತು ಅದನ್ನು ಮನೆಗೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಸವಾರನಿಗೆ ಸಂತೋಷವಾಯಿತು. ಮರವನ್ನು ಹತ್ತುತ್ತಾನೆ. ಎಂದು ಮರವನ್ನು ಹತ್ತಿರಲಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ, ಸವಾರನನ್ನು ಮರ ಹತ್ತುವಂತೆ ಮಾಡಿದ್ದು ಮರವಲ್ಲ, ಬಾಲಕನೂ ಅಲ್ಲ, ಕೇವಲ ಆಸೆ ಅವನನ್ನು ಮರ ಏರುವಂತೆ ಮಾಡಿತು. ಅದು ಕೇವಲ ಸ್ವಲ್ಪ ಹಣಕ್ಕಾಗಿ. ಮೇಲೆ ಹತ್ತಿ ಕೀಳತೊಡಗ್ತಾನೆ. ಎಲ್ಲ ಕಾಯಿಗಳನ್ನು ಕಿತ್ತಿರ್ತಾನೆ. ಆದರೆ ಇಳಿಯಲು ಸಾಧ್ಯವಾಗಲಿಲ್ಲ, ಜಾರಿದನು. ಅದರಿಂದ ನಾವು ಗಮನಿಸಿದರೆ ತಿಳಿಯುತ್ತದೆ ಆಸೆಯ ಪ್ರಭಾವ ಎಷ್ಟು ಅಂತ. ಅದು ನಮ್ಮನ್ನು ಆಳ್ತಾ ಇದೆ.